ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ರುಚಿಯಾದಂತಹ ಹಾಗೆಯೇ ಎಲ್ಲರೂ ಇಷ್ಟಪಡುವಂತಹ ಜಾಮೂನನ್ನು ತುಂಬ ಈಸಿಯಾಗಿ ಹಾಗೆಯೇ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ MTR ಅವರ ಗುಲಾಬ್ ಜಾಮೂನ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಇದು ಸಿಕ್ಕಿಲ್ಲ ಅಂದರೆ ನಿಮಗೆ ಯಾವ ಪೌಡರ್ ಸಿಗುತ್ತೆ ಅದನ್ನು ತೊಗೊಳ್ಳಿ. ಅದಕ್ಕೇ 1 ಕಪ್ ಆಗುವಷ್ಟು ಹಾಲನ್ನು ನೀವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡುವಾಗ ಎಲ್ಲೂ ಕೂಡ ನಿಮ್ಮ ಕೈ ಹಸ್ತವನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಡಿ, ತುದಿ ಬೆರಳಿಂದ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ತುಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಇದು ಎಲ್ಲೂ ಅಂಟ್ಕೊಳ್ಳೋದಿಲ್ಲ, ಹಾಗೆಯೇ ಜಾಮೂನ್ ಒಳಗಡೆ ನಮಗೆ ಗಟ್ಟಿಯಾಗಿ ಉಳ್ಕೊಡೋದಿಲ್ಲ. ನೋಡಿ, ಇಲ್ಲಿ ಈ ಹದಕ್ಕೆ ಬಂದಿದೆ. ಇದನ್ನು ಇವಾಗ ಒಂದು 5 ನಿಮಿಷ ಎತ್ತಿಡೋಣ. ನಂತರ ಈ ಕಡೆ ನಾವು ಇವಾಗ ಪಾಕ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಒಂದು 2 ಗ್ಲಾಸ್ ನೀರನ್ನು ಹಾಕಿ, ಯಾವ ಗ್ಲಾಸಲ್ಲಿ ನೀರು ಹಾಕಿರ್ತೀರ ಅದ್ರ ಮೇಲ್ಗಡೆ 1 ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕಿ ಇದನ್ನು ಕರಗಿಸ್ಕೊಳ್ಳೋಣ. ಈ ಸಕ್ಕರೆ ಪಾಕ ನಮಗೆ ಪೂರ್ತಿಯಾಗಿ ಪಾಕ ಬರೋದೇನು ಬೇಡ, ಲೈಟಾಗಿ ಇದು ಇರೋ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕು. ಇದು ಬಿಸಿ ಆಗೋದ್ರಲ್ಲಿ 5 ರಿಂದ 10 ನಿಮಿಷ ಇದ್ದಿರುತ್ತೆ. ಅಷ್ಟರಲ್ಲೇ ನೋಡಿ ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ತುಪ್ಪ ಹಾಕಿದ್ವಲ್ವ, ಅದಕ್ಕೆ ನಮಗೆ ಹಿಟ್ಟು ಈ ಥರ ಉಬ್ಬಿ ಬಂದಿದೆ. ಇದಕ್ಕೆ ಎಲ್ಲೂ ಕೂಡ ನೀವು ಸೋಡಾ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಂತರ ನೀವು ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ನೀವು ಈ ಥರ ಚಿಕ್ಕ ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ. ಈ ಉಂಡೆ ಮಾಡುವಾಗ ಅಷ್ಟೇ ನೀವು ಇದನ್ನು ಫುಲ್ಲು ಫ್ರೆಶ್ ಮಾಡಿಬಿಟ್ಟು ಇದನ್ನು ಉಂಡೆ ಮಾಡ್ಕೊಬೇಡಿ, ಲೈಟಾಗಿ ಫ್ರೆಶ್ ಮಾಡ್ತಾ ಉಂಡೆ ಮಾಡ್ಕೊಳ್ಳಿ. ಇದು ಎಲ್ಲೂ ಕೂಡ ಬಿರಿ ಕಾಣಬಾರ್ದು, ಆ ಥರ ಇದನ್ನು ನೀಟಾಗಿ ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ. ನೋಡಿ ಇಲ್ಲಿ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಲ್ಲಿ ನಾವು ಹಾಕಿರುವಂಥ ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಇದಕ್ಕೆ ಇವಾಗ ನಾವು ಫ್ಲೇವರ್ಗೋಸ್ಕರ ಒಂದು 2 ರಿಂದ 3 ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ನಮಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಹೀಗೇನೆ ಮತ್ತೊಂದು ಸರಿ ಕೈ ಆಡಿಸ್ಬಿಟ್ಟು ಒಂದು 5 ನಿಮಿಷ ಇದನ್ನು ಹಾಗೆಯೇ ಬಿಟ್ಬಿಡಿ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಒಂದೊಂದೇ ಹಾಕ್ಕೋಬೇಕು. ಮೊದಲಿಗೆ ನೀವು ಇಲ್ಲಿ ಸಣ್ಣದಾದ ಒಂದು ಪೀಸನ್ನು ಹಾಕ್ಬಿಟ್ಟು ಆಯಿಲು ಚೆನ್ನಾಗಿ ಬಿಸಿ ಆಗಿದೆಯೋ ಇಲ್ಲೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆಯಿಲಲ್ಲಿ ಹಾಕಿದ ತಕ್ಷಣ ಅದು ನಮಗೆ ಕೆಳಗಡೆ ಅಂಟ್ಕೋಬಾರ್ದು, ಮೇಲ್ಗಡೆ ಬರಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಬಂದರೆ ನಮಗೆ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ ಅಂತ. ಈಗ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋಣ. ಹಾಕಿರುವಂತಹ ಉಂಡೆಗಳು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡಿ ಇಲ್ಲಿ ಯಾವ ಥರ ಬರ್ತಾ ಇದೆ ಅಂತ. ಇದು ಕಲರ್ ಚೇಂಜ್ ಆದ ನಂತರ ಇದನ್ನು ಎತ್ತಿಟ್ಕೊಳ್ಳಿ. ಇದು ಇವಾಗಲೇ ಬಿಳಿ ಇರುವಾಗ ಎತ್ತಿಟ್ಕೊಂಡ್ರೆ ನಮಗೆ ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಅವಾಗ ಇನ್ನೂ ಬಿಳಿ ಬರುತ್ತೆ. ಇಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಥರ ನಾವು ಫ್ರೈ ಮಾಡಿ ಎಲ್ಲದನ್ನು ಕೂಡ ಎತ್ತಿಟ್ಕೊಳ್ಳೋಣ. ನೀವು ಇದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡುವಾಗ ನಾನು ಬರೀ ಹಾಲನ್ನು ಯೂಸ್ ಮಾಡಿದ್ದೀನಿ. ನೀವು ಹಾಲು ಬದಲಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೋದು, ಆದರೆ ಪೂರ್ತಿ ನೀರನ್ನೇ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಹಾಲು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಪೂರ್ತಿ ಹಾಲಾದರೂ ಹಾಕ್ಕೊಳ್ಳಿ. ಇದಕ್ಕೆ ನೀವು ಸೋಡಾ ಪುಡಿಯನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಯಾವ ಥರ ಬರ್ತಾ ಇದೆ ಅಂತ. ಎಲ್ಲದನ್ನು ಕೂಡ ಅಷ್ಟೇ ಈ ಥರ 4 ರಿಂದ 5 ಹಾಕ್ಕೊಂಡು ಅದನ್ನು ನೀಟಾಗಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ಎಲ್ಲದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸಿಂಪಲ್ಲಾಗಿ ಹಾಗೆಯೇ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಗೆ ಎಲ್ಲದೂ ಬ್ರೌನ್ ಕಲರ್ ಆಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಒಂದು ಬಾಕ್ಸ್ಗೆ ನಾನು ಮಾಡಿರುವಂತಹ ಸಕ್ಕರೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪಾತ್ರೆಯಲ್ಲಿಯೂ ಕೂಡ ಇಟ್ಕೋಬಹುದು, ಆದರೆ ಬಾಕ್ಸಲ್ಲಿ ಹಾಕೋದ್ರಿಂದ ನಾವು ಕ್ಲೋಸ್ ಮಾಡಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಇದು ಹಾಕಿದ ನಂತರ ಇದಕ್ಕೆ ನಾನು ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಕೂಡ ತುಂಬ ಬಿಸಿ ಇರಬಾರ್ದು, ಹಾಗೆ ಮಾಡಿರುವಂತಹ ಜಾಮೂನ್ಗಳು ಕೂಡ ಬಿಸಿ ಇರಬಾರ್ದು. ಸ್ವಲ್ಪ ತಣ್ಣ ಆದಮೇಲೆ ಎರಡನ್ನೂ ಕೂಡ ಈ ಥರ ಹಾಕ್ಕೊಳ್ಳಿ. ಹಾಕಿ ಒಂದು ಸರಿ ಚೆನ್ನಾಗಿ ನೀಟಾಗಿ ಈ ಥರ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಕ್ಲೋಸ್ ಮಾಡಿ ಇಡಿ. ಈ ಥರ ಕ್ಲೋಸ್ ಮಾಡಿ ಇಡೋದ್ರಿಂದ ನಮಗೆ ಜಾಮೂನ್ಗಳು ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಹಾಗೆ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂತ. ತುಂಬಾ ರುಚಿಯಾಗಿರುತ್ತೆ. ಈ ಜಾಮೂನನ್ನು ಹಾಲು ಪೌಡರಿಂದ ಕೂಡ ಮಾಡಬಹುದು. ಅದನ್ನು ಮುಂಚೆ ಒಂದು ಸಾರಿ ತೋರಿಸಿದ್ದೀನಿ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಾರಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ.